ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಇವತ್ತು ನಾನು 3:45ಗೆ ಎದ್ದಿದ್ದೆ. ಯಾಕಂತ ಹೇಳಿದ್ರೆ ಇವತ್ತು ಭಾನುವಾರ, ಹಾಗೆ ಮೈಸೂರು ದೇವಸ್ಥಾನಕ್ಕೆ ಹೋಗೋಣ ಅಂತ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಒಂದು ಸತಿನಾದರೂ ಹೋಗ್ಬಿಟ್ಟು ಬರ್ತಾ ಇದ್ವಿ. ಆದರೆ ಲಾಸ್ಟ್ 2 ಇಯರ್ಸಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ. ಬೇರೆ ಬೇರೆ ಕಮಿಟ್ಮೆಂಟ್ಸ್ ಅಥವಾ ಬೇರೆ ಬೇರೆ ಇಶ್ಯೂಸ್ಗಳು ಬರ್ತಾ ಇತ್ತು. ಆ ಕಾರಣಕ್ಕೆ ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆ ವಾರನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಮೈಸೂರಲ್ಲಿ ನಾವು ಬೇರೆ ಯಾವ ಪ್ಲೇಸ್ನೂ ನೋಡೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಮೈಸೂರಿಗೆ ಹೋದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ. ಆ ಕಾರಣಕ್ಕೆ ಬೇಗನೆ ಬೆಳಗ್ಗೆ ಎದ್ದು ಬಾಗಿಲನ್ನ ಸಾರಿಸ್ತಾ ಇದ್ದೀನಿ. ಇನ್ನು ಕಸ ಹೊಡೆದು ನೆಲ ಒರೆಸಿ ಪೂಜೆ ಮಾಡಬೇಕು. ವಾರ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳಿಬೇಕು. ಆ ಕಾರಣಕ್ಕೆ ಫಸ್ಟು ಬಾಗಿಲನ್ನ ಸಾರಿಸ್ಬಿಡೋಣ ಅಂತ ಹೇಳಿ ಮೊದಲು ಬಾಗಿಲು ಸಾರಿಸಿ ರಂಗೋಲಿನ ಬಿಡ್ತಾ ಇದ್ದೀನಿ. ರಂಗೋಲಿನ ಬಿಟ್ಟರೆ ಆಲ್ಮೋಸ್ಟ್ ಲಕ್ಷ್ಮಿನೇ ಮನೆಗೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಆದರೆ ಒಂದೊಂದು ಸತಿ ನನಗೆ ರಂಗೋಲಿ ಜಾಸ್ತಿ ಬಿಡೋಕ್ಕೆ ಟೈಮೇ ಇರೋದಿಲ್ಲ. ಆ ಕಾರಣಕ್ಕೆ ಒಂದೊಂದು ಸತಿ ಸಿಂಪಲ್ ಆಗಿಬಿಡ್ತೀನಿ, ಒಂದೊಂದು ಸತಿ ದೊಡ್ಡದಾಗಿ ಬಿಡ್ತೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕು. ನಾವು ಆಚೆ ಇಟ್ಟಿರೋದ್ರಿಂದ ದೊಡ್ಡ ರಂಗೋಲಿ ಹಾಕಿದ್ರೆ ವಾಷಿಂಗ್ ಮಿಷಿನ್ ಹಾಕಬೇಕಾದ್ರೆಲ್ಲ ನನ್ನ ಹಸ್ಬೆಂಡು ಬೈತಾ ಇರ್ತಾರೆ. ಆ ಕಾರಣಕ್ಕೆ ಇವತ್ತು ಚಿಕ್ಕದಾಗಿ ರಂಗೋಲಿ ಪುದೀನ ಹಾಗೆ ತರಕಾರಿನ ಹಾಕ್ಕೊಂಡು ದಾಲ್ ಕಿಚಡಿನ ಮಾಡ್ಕೊಳ್ಳೋಣ, ತಿಂಡಿನ ತೊಗೊಂಡು ಹೋಗೋಣ. ಬೇರೆ ಎಲ್ಲೂ ತಿಂದರೆ ಸರಿ ಹೋಗಲ್ಲ, ಯಾಕಂದರೆ ನಾವು ಮಿಲಿಟ್ಸ್ನ ಬಳಸೋದ್ರಿಂದ ಮನೇಲೇ ಮಾಡ್ಕೊಂಡು ಹೋಗೋಣ ಅಂತ ಮೊದಲು ಇವಾಗ ತಿಂಡಿಗೆ ಇಡ್ತಾ ಇದ್ದೀನಿ. ಒಂದೇ ಅಳತೆಯಲ್ಲಿ ತೊಗರಿಬೇಳೆ, ಹೆಸರುಬೇಳೆ ಹಾಗೆ ಮೈಸೂರು ಬೇಳೆನ ಹಾಕಿಬಿಟ್ಟು ಅದೇ ಅಳತೆಯಲ್ಲಿ ನಾನು ಆರ್ಕನ ನೆನಾಕಿಟ್ಟಿದ್ದೆ. ರಾತ್ರಿ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಅದಕ್ಕೆ ನೀರು ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಆ ಅಳತೆ ನೀರನ್ನು ಹಾಕಿ ನೆನಾಕಿಟ್ಟಿದ್ದೆ. ಇವಾಗ ನಾನು ಅಳತೆ ಮಾಡುವಂಥ ಅವಶ್ಯಕತೆ ಇರಲ್ಲ. ಹಾಗೆಯೇ ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ದಾಲ್ ಫ್ರೈಗೆ ಚೆನ್ನಾಗಿರುತ್ತೆ. ಹಾಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ದಾಲ್ ಕಿಚಡಿ ಹೇಗೆ ಮಾಡೋದಂತಲೂ ಕೂಡ ಹೇಳಿದ್ದೆ. ಆದರೆ ಇವತ್ತು ಸ್ವಲ್ಪ ಕ್ವಿಕ್ಕಾಗಿ ಸಿಂಪಲಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅವತ್ತಿಗೂ ಇವತ್ತಿಗೂ ಬಹಳ ಡಿಫ್ರೆನ್ಸ್ ಇದೆ. ನೀವೆಲ್ಲರೂ ಕೂಡ ಈ ವಿಡಿಯೋನ ಫುಲ್ಲಾಗಿ ನೋಡಬೇಕು. ಇವಾಗ ನಾನು ಬೇಳೆ, ಆರ್ಕ, ಬಟಾಣಿ ನೆನೆಸಿಟ್ಕೊಂಡಿದ್ದೆ. ಬಟಾಣಿ, ಹಚ್ಚಿಟ್ಕೊಂಡಿರುವಂಥ ಅಷ್ಟು ತರಕಾರಿ, ಹಾಗೆ ಒಂದು ಇಳ್ಕಾಗೋಷ್ಟು ಅಂದರೆ ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನಾನು ಮೊದಲು ಕುಕ್ಕರ್ಗೆ ಕೂಗಿಸ್ಕೊಬಿಡ್ತೀನಿ. ಇದು ವೆರಿ ಈಸಿ ಆಗುತ್ತೆ. ನಾನು ಎಲ್ಲ ತರಕಾರಿನ ಒಗ್ಗರಣೆಲಿ ಬೇಯಿಸೋದಕ್ಕೆ ಟೈಮೂ ಇಲ್ಲ, ಹಾಗೆ ನನಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೋತಿದ್ದೀನಿ. ಜೊತೆಗೆ ಒಂದು ಬಾಟಲಲ್ಲಿ ಪಾನಕನ ತೊಗೊಂಡು ಹೋಗೋಣ, ಹಾಗೆ ಒಂದು ಬಾಕ್ಸಲ್ಲಿ ಹಣ್ಣು ತೊಗೊಂಡು ಹೋಗೋಣ ಅಂತ ಹೇಳಿ ಹಣ್ಣು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪಾನಕ ಮಾಡೋದಕ್ಕೆ ಬೆಲ್ಲ ಹಾಗೆ ನೀರನ್ನ ಕೂಡ ಹಾಕಿಟ್ಕೊತಿದ್ದೀನಿ. ಈ ರೀತಿ ಹಾಕಿಬಿಟ್ಟು ನಾನು ಪೂಜೆ ಮಾಡಾದಮೇಲೆ ಮತ್ತೆ ಅಡುಗೆ ಮನೆಗೆ ಬರೋಷ್ಟರೊಳಗೆ ಇದೆಲ್ಲ ಕರಗಿರುತ್ತೆ. ಹಾಗೆ ನಾನು ತಿಂಡಿ ಮಾಡೋದಕ್ಕೆ ಒಗ್ಗರಣೆನೂ ಕೂಡ ಮಾಡ್ಕೋಬೋದು. ಇನ್ನು ಬಟಾಣಿ ಏನು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಕಿರೋದನ್ನ ಫ್ರಿಜ್ಜಿಗೆ ಎತ್ತಿಟ್ಕೊಂಡೆ. ಗೌನ್ನು ಕೂಡ ನೆನಾಕಿಟ್ಕೊಂಡಿರ್ತೀನಿ. ಪಾನಕಕ್ಕೆ, ಮಜ್ಜಿಗೆಗೆ ಇದನ್ನು 1 ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡಿಕೊಂಡ್ರೆ ದೇಹಕ್ಕೆ ತುಂಬ ತಂಪು. ಇವಾಗ ಹೀಟ್ ಇರೋದ್ರಿಂದ ನಮ್ಮ ಬಾಡಿಗೂ ಕೂಡ ಒಂದು ಬ್ಯಾಲೆನ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಕ್ಯಾರೆಟ್ ಮತ್ತು ಹಾಗೆ ಸೌತೆಕಾಯಿ ಎರಡೂ ಕೂಡ ಒಂದು ಬಾಕ್ಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮಸ್ಕ್ ಮಿಲನ್ ಒಂದನ್ನು ಪೂರ ಕಟ್ ಮಾಡಿ ಇಟ್ಕೋತಲ್ಲ, ಬಾಕ್ಸ್ ಎಷ್ಟು ಫಿಲ್ ಆಗುತ್ತೆ ನೋಡಿಕೊಂಡು ಹಾಗೆ ಕಟ್ ಮಾಡ್ಕೊಳ್ಳೋಣ ಅಂತ. ಹಾಗೆ ನೋಡಿದಾಗ ಕಾಲು ಭಾಗ ಉಳ್ಕೊಂತು, ಅದನ್ನು ಹಾಗೆ ಇಟ್ಟೆ. ಬಂದಾದಮೇಲೆ ನಾವು ತಿನ್ಕೋಬೋದು ಅಂತ ಹೇಳಿ. ಇನ್ನು ಒಗ್ಗರಣೆಗೆ ಈರುಳ್ಳಿ ಹೆಚ್ಕೋಬೇಕಾಗಿತ್ತು. ನಾನು ಅವಾಗಲೇ ಫಸ್ಟ್ ಕುಕ್ಕರ್ ಇಟ್ಬಿಡೋಣ, ಟೈಮ್ ಇರಲ್ಲ ಅಂತ ಹೇಳಿ ಬರೀ ತರಕಾರಿನ ಮಾತ್ರ ಹೆಚ್ಚಿಬಿಟ್ಟು ಫಸ್ಟು ನಾನು ಕುಕ್ಕರ್ಗೆ ಎಲ್ಲದನ್ನು ಕೂಡ ಹಾಕಿ ದಾಲ್ ಕಿಚಡಿಗೆ ಕೂಗ್ಸೋಕ್ಕೆ ಇಟ್ಟಿದ್ದೆ. ಇವಾಗ ನಾನು ಶುಂಠಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಕೂಡ ಹೆಚ್ಚಿಟ್ಕೊಂಡು ಒಗ್ಗರಣೆ ಶುರು ಮಾಡಿದ್ದೀನಿ. ಆಲ್ರೆಡಿ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಹಣ್ಣು ಮತ್ತು ವೆಜಿಟೇಬಲ್ಸ್ 2 ಬಾಕ್ಸ್ ರೆಡಿಯಾಗಿದೆ. ಈಗ ನಾನು ಒಗ್ಗರಣೆನ ಹಾಕೋತಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕೊಕೊನೆಟ್ ಆಯಿಲ್ 2 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆನ ಹಾಕ್ಕೊಂಡು ಇಲ್ಲಿ ನಾನು ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. ಇವತ್ತು ಜಜ್ಜಿಟ್ಕೊಂಡಿಲ್ಲ, ಅಲ್ಲಲ್ಲೇ ಸಿಕ್ಕಿದ್ರು ಕೂಡ ಒಂಥರ ಟೇಸ್ಟ್ ಇರುತ್ತೆ. ಇವಾಗ ನಾನು ಈರುಳ್ಳಿನ ಹಾಕೋತಿದ್ದೀನಿ, ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ. ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊತೀನಿ. ತುಂಬ ಫ್ರೈ ಮಾಡ್ಕೋಬೇಡಿ, ಯಾಕಂದರೆ ನಾವು ಈ ಕೂಗ್ಸಿರೋವಂಥದ್ದೆಲ್ಲದು ಕೂಡ ಹಾಕಿದಾಗ ಏನೂ ಸಿಗೋದಿಲ್ಲ ಬಾಯಿಗೆ, ಆ ಕಾರಣಕ್ಕೆ. ಹಾಗೆ ಟೊಮೆಟೊನು ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊನು ಕೂಡ ನೀಟಾಗಿ ಕೈ ಆಡ್ಕೊತೀನಿ. ಇವತ್ತು ನಾನು ಕುಕ್ಕರಲ್ಲಿ ತರಕಾರಿನ ಎಲ್ಲ ಕೂಗಿಸ್ಕೊಂಡಿರೋದ್ರಿಂದ ಅದು ಕೂಡ ಜಾಸ್ತಿನೇ ಬೆಂದಿರುತ್ತೆ. ಆ ಕಾರಣಕ್ಕೆ ಈರುಳ್ಳಿ ಟೊಮೆಟೊನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ಕುದಿನೂ ಕೂಡ ಹೆಚ್ಚಿ ಇಟ್ಕೊಂಡಿದ್ದೆ. ಕುದಿನೂ ಕೂಡ ಹಾಕಿ ಕೈ ಆಡ್ಬಿಟ್ಟು ಲಿಡ್ಡನ್ನ ಮುಚ್ಚಿದ್ದೆ. ಇವಾಗ ನೀವು ನೋಡ್ಬೋದು ಎಣ್ಣೆ ಎಲ್ಲ ನೀಟಾಗಿ ತರಕಾರಿಯಿಂದ ಬಿಟ್ಟಿದೆ. ಆವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಳಿ.
ಈ ರೀತಿ ಆಗಬೇಕು. ಯಾವುದನ್ನೇ ನಾವು ಫ್ರೈ ಮಾಡ್ತೀರಿ ಈ ರೀತಿ ಎಣ್ಣೆ ಬಿಟ್ಕೊಂಡ್ರೇ ಅದು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಆಲ್ರೆಡಿ ಕುಕ್ಕರ್ಗೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಆ ಕಾರಣಕ್ಕೆ. ಇವಾಗ ಉಪ್ಪು, ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲೂ ಕೂಡ ಬಳಸ್ಕೊಂಡಿಲ್ಲ. ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಲ್ವ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಹಸಿಮೆಣ್ಸಿನ್ಕಾಯಿ ನಮಗೆ ಗ್ಯಾಸ್ಟ್ರಿಕ್ ಆಗು ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿನ ಬಳಸಿಲ್ಲ. ಇಲ್ಲಿ ಸ್ವಲ್ಪ ಖಾರದ ಪುಡಿ ಜೊತೆಗೆ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲಾನು ಸ್ವಲ್ಪ ಹಾಕ್ಕೊಂಡು ಕೈ ಆಡ್ಕೊತಾ ಇದ್ದೀನಿ. ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಬ್ರೇಕ್ಫಾಸ್ಟ್ ಅಥವಾ ನಾವೇನೇ ತೊಗೊಂಡು ಹೋಗ್ತಿದ್ರೆ ತಿಂತಿದ್ರೆ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಅವಾಯ್ಡ್ ಮಾಡ್ಕೊಳ್ಳಿ. ನಾವು ಬಾಕ್ಸಿಗೆ ತೊಗೊಂಡು ಹೋಗ್ತಿದ್ದೀವಿ ಅಂದರೆ ಸ್ಪೂನಲ್ಲಿ ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿ ಏನಾದ್ರು ತಿಂದುಬಿಟ್ರೆ ಅಂತ ಹೇಳಿ ನಾನು ಈ ಕಾರಣಕ್ಕೆ ಇಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ. ಇವಾಗ ಸ್ವಲ್ಪ ಕಾಯಿನ ಹಾಕ್ಕೊಂಡು ಕೈ ಆಡಿಕೊಂಡೆ. ಕಾಯಿ ಹಾಕಿದಾಗ ಯಾವಾಗಲೂ ಅಷ್ಟೇ ಇರೋ ಎಣ್ಣೆ ಎಲ್ಲ ಹೀರ್ಕೊಂಬಿಡುತ್ತೆ, ಆವಾಗ ಬಾಣಲಿ ಹೊತ್ತೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೈ ಆಡ್ಕೊತೀನಿ. ಇವಾಗ ಕುಕ್ಕರ್ ಕೂಡ ಕೂಗಿತ್ತಲ್ವ, ಅದು ಆರಿತ್ತು. ಲಿಡ್ನ ತೆಗೆದ್ಬಿಟ್ಟು ಈ ರೀತಿ ಫಸ್ಟು ನಾವು ಕುಕ್ಕರಲ್ಲೇ ಕಲಿಸ್ಕೋಬೇಕು. ಡೈರೆಕ್ಟ್ ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಇವಾಗ ನೀಟಾಗಿ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಯಾವುದೇ ಥರ ಗಂಟಾಗಿ ಉಳಿಯೋಲ್ಲ. ನೋಡ್ಬೋದು ಗ್ರೇವಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಣ್ಣೆ ಎಲ್ಲ ಬಂದಿದೆ ಅಲ್ವಾ. ಇವಾಗ ನಾನು ಕುಕ್ಕರಲ್ಲಿ ಕೂಗಿಸಿ ಇಟ್ಕೊಂಡಿರೋ ಎಲ್ಲ ಪದಾರ್ಥನ ಹಾಕ್ಕೊಳ್ತಿದ್ದೀನಿ. ಇದು ಕುಕ್ಕರು ತುಂಬ ತೂಕ ಇದೆ, ಆ ಕಾರಣಕ್ಕೆ ಒಂದು ಕೈಯಲ್ಲಿ ಹಾಕೋಕ್ಕಾಗಲ್ಲ. ನಿಮಗೆ ಅದು ನಾನು ಬಾಂಡಿಗೆ ಹಾಕಬೇಕಾದ್ರೆ ನಿಮ್ಗೆ ಅಷ್ಟು ವಿಸಿಬಲ್ ಇರಲಿಲ್ಲ, ಐ ಆಮ್ ಸೋ ಸಾರಿ ಅದಕ್ಕೆ. ಇವಾಗ ನಾನು ನೀಟಾಗಿ ಅಲ್ಲಿ ಒಗ್ಗರಣೆ ಹಾಕಿರೋದಿರ್ಬೋದು, ಕುಕ್ಕರಿಂದ ಹಾಕಿರೋವಂಥದ್ದು ಎಲ್ಲದನ್ನು ಕೂಡ ನೀಟಾಗಿ ಕಲಿಸ್ಕೊತೀನಿ. ಈ ರೀತಿ ಕಲಿಸ್ಕೊಂಡು ನೀಟಾಗಿ ಕುದಿಯೋಕ್ಕೆ ಬಿಡಬೇಕು. ಸೊ ಆವಾಗವಾಗ ಪದೇ ಪದೇ ಲಿಡ್ನ ಮುಚ್ಚಿ ಲಿಡ್ನ ತೆಗೆದು ನೀಟಾಗಿ ಅವಾಗವಾಗ ಕೈ ಆಡ್ತಾ ಇರಬೇಕು. ಒಂದು ಸತಿ ಟೇಸ್ಟ್ನ ನೋಡಿ, ನಿಮ್ಗೇನಾದರೂ ಉಪ್ಪು ಕಡಿಮೆ ಆಯ್ತು ಅಂದರೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕೋಬೋದು. ಇವಾಗ ನಾನಿಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಕೊನೆಯಲ್ಲಿ ಯಾಕೆ ಹಾಕೋತಿದ್ದೀನಿ ಅಂತ ಹೇಳಿದ್ರೆ ಫ್ಲೇವರ್ ಇರುತ್ತೆ. ಹಾಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಜೀರಿಗೆ ಅಂಶನ ಜಾಸ್ತಿ ಹಾಕಿ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಲಿ, ಹೊಟ್ಟೆ ನೋವು ಬರೋದಿರಲಿ, ಇದೆಲ್ಲ ಆಗೋದಿಲ್ಲ. ಇವಾಗ ಕೊನೆಯದಾಗಿ ಫೈನಲ್ ಟಚ್ ಆಗಿ ನಾನು 2 ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಊರಿಂದ ಬೆಣ್ಣೆ ತಂದಿದ್ದೆ ಅಲ್ವಾ, ತುಪ್ಪ ಕಾಯಿಸ್ಬೇಕಾದ್ರೆ ನಾನು ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಬೆಣ್ಣೆನ. ಆ ಬೆಣ್ಣೆನ ಇವಾಗ ಹಾಕೋತಿದ್ದೀನಿ. ಹಾಗೆ ಅದೇ ಸ್ಪೂನ್ನ ನಾನು ಅದರೊಳಗಡೆ ಇಟ್ಟಿದ್ದೀನಿ. ತೊಳೆಯೋಕೆ ಹಾಕಿದ್ರೆ ಅದರಲ್ಲಿರೋ ಬೆಣ್ಣೆ ಎಲ್ಲ ವೇಸ್ಟ್ ಆಗುತ್ತಲ್ವ, ಆ ಕಾರಣಕ್ಕೆ ನಾನು ಬೆಣ್ಣೆನ ಹಾಕಿಬಿಟ್ಟು ಆ ಬೆಣ್ಣೆ ಯೂಸ್ ಮಾಡಿದ್ದ ಸ್ಪೂನ್ನು ಕೂಡ ಅದರೊಳಗಡೆ ಇಟ್ಟಿದ್ದೀನಿ ಕರಕ್ಕೊಳ್ಳಿ ಅಂತ. ಇವಾಗ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಈ ರೀತಿ ಕೈ ಆಡಿಕೊಂಡ್ರೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಏನಿದ್ರೂ ಆ ಬೆಣ್ಣೆ ಸ್ವಲ್ಪ ಕರಗಿ ಎಲ್ಲ ಕಡೆಗೂ ಹರಡ್ಕೋಬೇಕು. ಇವಾಗ ನೋಡ್ಬೋದು ಬ್ರೇಕ್ಫಾಸ್ಟ್ 100% ರೆಡಿಯಾಗಿದೆ. ಇವಾಗ ನಾನು 2 ಬಾಕ್ಸ್ಗೂ ಕೂಡ ಹಾಕ್ಕೊಂಡು ಬಿಡ್ತೀನಿ. ಫುಲ್ಲು ಬಿಸಿ ಬಿಸಿ ಇದ್ದಾಗ ಇವತ್ತು ಹಾಕ್ಕೊಂಡಿಲ್ಲ, ಸ್ವಲ್ಪ ಆದಮೇಲೆ ಹಾಕೋತಿದ್ದೀನಿ. ಯಾಕಂದರೆ ಅಲ್ಲಿ ಹೋಗಿದ ತಕ್ಷಣ ತಿನ್ನೋದ್ರಿಂದ ನಾವು ಮುಚ್ಚಳ ತೆಗೆದ ತಕ್ಷಣ ಅದೇ ಹಬೆ ಇರುತ್ತೆ, ಒಂದು ಸ್ವಲ್ಪನೂ ಕೂಡ ಆರಿರಲ್ಲ. ಆವಾಗ ತುಂಬ ಸುಡ್ತಿದ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾವು ಯಾವ ಒಂದು ಹದದಲ್ಲಿ ತಿನ್ಬೋದು ಆ ಹದ ಸ್ವಲ್ಪ ಬಿಸಿ, ತುಂಬ ಬಿಸಿ ಇರುತ್ತಲ್ಲ ಅದನ್ನ ಸ್ವಲ್ಪ ಕಡಿಮೆ ಆಗೋವರೆಗೂ ಹಾಗೆ ಬಿಟ್ಟು ಅದಾದಮೇಲೆ ನಾನೀಗ ಟಿಫನ್ ಬಾಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ 2 ಟಿಫನ್ ಬಾಕ್ಸ್ಗೂ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಳ್ಕೊಂತು. ಬಂದಾದಮೇಲೆ ತಿನ್ನೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟೆ. ಬಂದಮೇಲೆ ಮತ್ತೆ ನಾವು ಬಿಸಿ ಮಾಡಿಕೊಂಡು ತಿನ್ಬೋದು, ಏನೂ ತೊಂದರೆ ಇಲ್ಲ. ಆರ್ಕ ಆಗಿರ್ಬೋದು, ಯಾವುದೇ ಮಿಲಿಟ್ಸ್ ಆಗಿರ್ಬೋದು, ನಾವು ಅದರಿಂದ ತಿಂಡಿ ಮಾಡಿದ್ವಿ ಅಂದರೆ ಮತ್ತೆ ಬಿಸಿ ಮಾಡಿ ತಿಂದರೆ ಅದೇ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಕಡಿಮೆ ಆಗಿದೆ ಅಂತಲೇ ಅನಿಸೋದಿಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನು ಮಿಲಿಟ್ಸ್ನ ನೀವು ಕೂಡ ನಿಮ್ಮ ಲೈಫಲ್ಲಿ ಅಂದರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ಟ್ರೈ ಮಾಡಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹೈ ಫೈಬರ್ ಇರುತ್ತೆ. ಇನ್ನು ಪಾನಕ ಮಾಡೋಕ್ಕೆ ಒಂದು ಬೆಲ್ವತೆ ಹಣ್ಣನ್ನು ಒಡೆದಿಟ್ಕೊಂಡಿದ್ದೆ. ನೋಡ್ಬೋದು ತುಂಬ ದೊಡ್ಡದಿತ್ತು, ಹಾಗೆಯೇ ತುಂಬ ಚೆನ್ನಾಗಿ ಹಣ್ಣಾಗಿತ್ತು, ಅದಕ್ಕೆ ತುಂಬ ಸಾಫ್ಟಾಗಿತ್ತು. ಒಂದೊಂದು ಸತಿ ಈ ರೀತಿ ನಾವು ಆ ಒಂದು ಸಿಪ್ಪೆ ಭಾಗ ಏನಿದೆ ಅಲ್ವಾ, ಈ ರೀತಿ ನಾವು ಸ್ಪೂನಲ್ಲಿ ತೆಗಿಬೇಕಾದ್ರೆ ಸ್ವಲ್ಪ ಹಾರ್ಡ್ ಸಿಗುತ್ತೆ, ಇಷ್ಟು ಸಾಫ್ಟಾಗಿ ಸಿಗಲ್ಲ. ಒಂದೊಂದು ಸತಿ ಕಾಯಿ ಸಿಕ್ಬಿಟ್ಟಿರುತ್ತೆ, ಅಥವಾ ಒಂದೊಂದು ಸತಿ ಈ ಅರ್ಧಂಬರ್ಧ ಹಣ್ಣಾಗಿರುತ್ತಲ್ಲ ಅದು ಕೂಡ ಇರುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಸೊ ಇದನ್ನೆಲ್ಲ ನೀಟಾಗಿ ಈ ರೀತಿ ಕೆರೆದಿಟ್ಕೋಬೇಕು, ಯಾಕಂದರೆ ಇದರಲ್ಲೂ ಕೂಡ ತುಂಬ ಟೇಸ್ಟ್ ಇರುತ್ತೆ. ಈಗ ನಾನು ಸ್ಪೂನಲ್ಲಿ ಏನು ತೆಗಿತಿದ್ದೀನಲ್ವ ಅದರಲ್ಲೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ, ಆದರೆ ಅಲ್ಲಿ ಬೀಜ ಇರಲ್ಲ ಅಷ್ಟೇ, ಮಧ್ಯದಲ್ಲಿರೋ ಹಣ್ಣಲ್ಲಿ ಬೀಜ ಇರುತ್ತೆ. ಇವಾಗ ಇದನ್ನು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನಾನು ನೀಟಾಗಿ ಕಿವುಚ್ಕೋತೀನಿ. ನನಗೆ ನೀಟಾಗಿ ಈ ರೀತಿ ಮಾಡೋದ್ರಿಂದನೇ ಇಷ್ಟ ಆಗುತ್ತೆ. ಮಿಕ್ಸಿಲಿ ಹಾಕಿದಾಗ ಈ ಬೀಜ ಎಲ್ಲದೂ ಕೂಡ ಕಟ್ಟಾಗತ್ತೆ ಒಂದು, ಇನ್ನೂ ಒಂದು ಅದರಲ್ಲಿ ಹಣ್ಣೇನಿರುತ್ತೆ ಆ ಹಣ್ಣು ನಾವು ಶೋಧಿಸಿದಾಗ ಬರಲ್ಲ, ಆವಾಗ ಬರೀ ನೀರಿನ ಅಂಶ ಮಾತ್ರ ನಾವು ಪಾನಕ ಅಂತ ಕುಡಿಬೇಕಾಗತ್ತೆ.
ಅದೇ ಕೈಯಲ್ಲಿ ಈ ರೀತಿ ಕಿವುಚೋದ್ರಿಂದ ಬೀಜ ಮಾತ್ರ ನಾವು ಕೈಯಲ್ಲೇ ಈ ರೀತಿ ಎತ್ತಿಟ್ಕೊಂಡ್ಬಿಟ್ರೆ ನೀಟಾಗಿ ಹಣ್ಣಿನ ಅಂಶ ಎಲ್ಲ ನಾವು ಕುಡಿಬೋದು. ಆ ಕಾರಣಕ್ಕೆ ನಾನು ನೀಟಾಗಿ ಈ ರೀತಿ ಕೈಯಲ್ಲೇ ಕಲಿಸ್ಕೊತೀನಿ. ಪಾನಕ ಅಂತೂ ರೆಡಿ ಆಯಿತು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಾಗೆ ನಾನು ಪಾನಕ ಮಾಡಿದ್ದಾದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ನೀವು ನೋಡ್ಬೋದು, ದೇವ್ರ ಸಾಮಾನೆಲ್ಲ ತೊಳೆದು ಈ ರೀತಿ ಇಟ್ಕೊಂಡು ಅದಾದಮೇಲೆ ಪೂಜೆನ ಶುರು ಮಾಡಿಕೊಂಡೆ. ನಾನು ತಿಂಡಿ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ಪಾನಕ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇವಾಗ 5:15 ಕಷಾಯನ ಇಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ದು ಕಷಾಯ ಇಡೋದನ್ನು ಮರ್ತುಬಿಟ್ಟಿದ್ದೆ. ಸೊ ಕಷಾಯನ ಇಡ್ತಾಯಿದ್ದೀನಿ. ಜೊತೆಗೆ ಫ್ರಿಜ್ಜಲ್ಲಿ ನಾನು ಈ ಪಾನಕನೂ ಕೂಡ ಇಟ್ಕೊಂಡಿದ್ದೆ. ನಾನು ಜ್ಯೂಸ್ ಏನು ಹಾಕೋತೀನಲ್ವ ಆ ಬಾಟಲ್ ಬಂದು ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಬಾಟಲ್, ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಪಾನಕ ತಣ್ಣಗಿದ್ರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ತುಂಬ ಬಿಸಿಲಿರುತ್ತಲ್ವ ನಾವು ಹೋದಾಗ. ಆ ಕಾರಣಕ್ಕೆ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಈ ರೀತಿ ನಾನು ಬಾಕ್ಸಿಗೆ ಹಾಕ್ಕೊಂಡಾಗ ನೀಟಾಗಿ ತಣ್ಣಗಿರುತ್ತೆ ಅಂತ. ಇನ್ನೊಂದು ವಾಟರ್ ಬಾಟಲಲ್ಲಿ ನೀರು ಇಟ್ಕೊತೀನಿ. ಇನ್ನೊಂದು ಚಿಕ್ಕ ಬಾಟಲ್ ಇದೆ, ಅದರಲ್ಲೂ ಕೂಡ ನೀರನ್ನ ಇಟ್ಕೊತೀನಿ. ಇವಾಗ ನೋಡ್ಬೋದು ಗೋನ್ನ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕುಡಿಯುವಾಗ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೋಬೇಡಿ. ಸೊ ಈ ರೀತಿ ನಾನು ಸ್ಪೂನಲ್ಲಿ ಫಸ್ಟ್ ಟ್ರೈ ಮಾಡಿದೆ. ಈ ಥರ ಹಾಕಿದ್ರೆ ಇವತ್ತಲ್ಲ ಆಗಲ್ಲ ಅಂತ ಹೇಳಿ ಮತ್ತೆ ನಾನು ಆ ಬಾಟಲ್ಗೆ ಡೈರೆಕ್ಟಾಗಿ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಈ ಒಂದು ಬಾಟಲ್ಗೆ ಫುಲ್ಲು ಪಾನಕನ ತೊಗೊಂಡು ಇನ್ನು 2 ಬಾಟಲ್ ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕ ಬಾಟಲಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಸೊ ವಾಟರ್ ಬಾಟಲ್ನೆಲ್ಲ ಪ್ಯಾಕ್ ಮಾಡಿ ಹಾಗೆ ಟಿಫನ್ ಬಾಕ್ಸಸ್ ಇರ್ಬೋದು, ಹಣ್ಣು ಏನೆಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ಒಂದು ಕಡೆ ಇಟ್ಕೋತಾ ಇರ್ತೀನಿ. ನಾನು ಪ್ಯಾಕ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀನಿ ಆಮೇಲೆ. ಆದರೆ ಅಲ್ಲಲ್ಲೇ ಇಟ್ಟರೆ ಮರ್ತೋಗ್ತೀನಿ ಅಂತ ಹೇಳಿ ಒಂದೊಂದನ್ನೇ ನಾನು ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಒಂದೊಂದು ಕಡೆ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದಂಥ ಪಾನಕನ ನಾನು ಫ್ರಿಜ್ಜಿಗೆ ಎತ್ತಿಟ್ಕೋತೀನಿ. ಹಾಗೆ ನಾನು ಕೌಂಟರ್ ಟಾಪ್ನ ನೀಟಾಗಿ ಒರೆಸ್ಕೊಂಬಿಟ್ರೆ ದೇವಸ್ಥಾನದಿಂದ ಸುಸ್ತಾಗಿ ಬಂದರೂ ಕೂಡ ನಾವು ಅಡುಗೆ ಮಾಡ್ಕೊಂಡು ತಿನ್ಬೋದು. ಇಲ್ಲ ಗಲೀಜಾಗಿ ಇಟ್ಟಿದ್ರೆ ಹಾಗೇ ಮನಸ್ಸೇ ಇರೋದಿಲ್ಲ. ಈಗ ವಾಟರ್ ಬಾಟಲ್ ಆಗಿರ್ಬೋದು ಎಲ್ಲ ನೀರನ್ನ ಕೂಡ ಫಿಲ್ ಮಾಡಿಕೊಂಡು ಕಾಟ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಹಾಲಲ್ಲಿ. ಆವಾಗ ಏನಾಗುತ್ತೆ, ಏನೆಲ್ಲ ತೊಗೊಂಡು ಹೋಗ್ಬೇಕು ಎಲ್ಲ ಕಾಟ್ ಮೇಲೆ ಇಟ್ಕೊಂಡ್ರೆ ಸೊ ಪ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಇವಾಗ ಕಷಾಯನೂ ಕೂಡ ಕುದೀತಾ ಇದೆ. ಒಂದು ಸತಿ ಮೇಲ್ಗಡೆಯಿಂದ ನೀಟಾಗಿ ಒರೆಸ್ಕೊಂಬಂದ್ಬಿಡೋಣ ಅಂತ ಹೇಳಿ ಸ್ಟವ್ ಇರಲಿ ಕೌಂಟರ್ ಟಾಪ್ ಇರಲಿ ಎಲ್ಲ ಒಂದು ಕಡೆಯಿಂದ ಒರೆಸಿಟ್ಕೋತಾ ಇದ್ದೀನಿ. ಯೂಶ್ವಲಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೂ ಕೊನೆಯದಾಗಿ ಕಿಚನ್ನ ನಾನು ಯಾವಾಗ ಕಿಚನ್ ಕೆಲಸ ಮುಗೀತು ಅನ್ನುವಾಗ ಒಂದು ಸತಿ ಒರೆಸ್ಕೊಂಬಂದ್ಬಿಡ್ತೀನಿ, ಏನೇ ಕ್ಲೀನ್ ಇದ್ದರೂ ಕೂಡ. ಸೊ ಆ ಒಂದು ಕೊನೆಯ ಒಂದು ಟಚಪ್ನ ಕೊಟ್ಬಿಟ್ಟು ನಾನು ಬ್ಯಾಗ್ ಹತ್ರ ನೋಡ್ಬೋದು ಹಣ್ಣಿನ ಬಾಕ್ಸ್ ಇರಲಿ, ಲಂಚ್ ಬಾಕ್ಸ್ ಇರಲಿ, 2 ಟವಲ್ ತೊಗೊಂಡಿದ್ದೀನಿ, ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಇವಾಗ ರೆಡಿಯಾಗಿ ನಾನು ಕೂತಿದ್ದೀನಿ. ನನ್ನ ಹಸ್ಬೆಂಡ್ಗೆ ವೇಟಿಂಗ್. ನಾನು ಪೂಜೆ ಮಾಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ಎದ್ದಿದ್ದಾರೆ, ಇವಾಗ ರೆಡಿ ಆಗ್ತಾ ಇದ್ದಾರೆ. ಇವಾಗ ಕಷಾಯ ಅವ್ರಿಗೂ ಕೂಡ ಆರಕ್ಕೆ ಹಾಕಿದ್ದೀನಿ. ನೋಡ್ಬೋದು 2 ಹ್ಯಾಟು ನಾನು ಮರ್ತಿದ್ದೆ. ಹ್ಯಾಟ್ನ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ. ಶಾರ್ಪ್ 6 o'clock ನಾವು ಮನೆ ಬಿಟ್ವಿ. ಇಲ್ಲಿಂದ ಕೆಂಗೇರಿಗೆ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂತ ಹೇಳಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನೀವು ದೇವಸ್ಥಾನದಲ್ಲಿ ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಖುಷಿ